ನಮ್ದು ಅಷ್ಟೇನೆ ಕುಮಾರಣ್ಣನೇ. ಕುಮಾರಣ್ಣ 2.5 ಲಕ್ಷ ಅಂತರದಿಂದ ಗೆಲ್ತಾರೆ. 2.5 ಲಕ್ಷದಿಂದ. ಸ್ಟಾರ್ ಚಂದ್ರ ಅವ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಏನಿಲ್ಲ, ವ್ಯಕ್ತಿಯನ್ನ ಈಗ ಪರಿಚಯ ಅಷ್ಟೇನೆ, ಯಾರು ಅಂತಲೇ ಗೊತ್ತಿರ್ಲಿಲ್ಲ. ಹಾಗಾಗಿ ಕುಮಾರಣ್ಣನೇ ಗೆಲ್ಲೋದು. ಪುಣ್ಯಾತ್ಮ ಅಂತ ಇದ್ ಬರ್ದುದು ತೊಳೆದ್ಬಿಟ್ಟ ಗ್ಯಾರಂಟಿ ಅನ್ಕೊಂಡು ದೇಶ ಉಳಿಸೋರೆ ಅಂದ್ರೆ ಇವ್ರು ಕೊಟ್ರೆ ಇಂಡಿಯಾ ದೇಶಕ್ಕೆ ಇವತ್ತು ಇವರಿಂದ ನಮ್ಗೆ 36,000 ರೂಪಾಯಿ ಒಬ್ಬೊಬ್ಬ ಮನ್ಸನಿಗೆ ಸಾಲ ಆಗದ. ಅದ್ ಯಾರ ಕೇಳೋರ್ ಇದಾರ? ಒಬ್ಬ ಮನ್ಸನಿಗೆ 36,000 ಸಾಲ ಇವತ್ತು ಫ್ರೀ ಕೊಟ್ಟು ಅಂತ ಇವ್ರ ಮನೆಗೆ ಹೋಗಿದ್ರ ಇಲ್ದೇ ಇರೋಲ್ಲ. ಹೆಂಗ್ಸ್ರೆ ಎತ್ತಿ ಹಾಳು ಮಾಡಾಕ್ ಕೊಟ್ರಲ್ಲ ಸ್ವಾಮಿ. ಇವರು ಉದ್ದಾರ ಆದಾರ. ಇವರು ನ್ಯಾಯ ನೀತಿ ಮುಂದಿರ್ಬೇಕು. ಏನ್ ಇವ್ರ ಮನೆ ಅಂತ ಕೊಡ್ತಾರ? ನಮ್ ತಲೆ ಮೇಲೆ ನೋಡಿದ ಕುಡ್ಕ ಬಿದ್ದಿದವ್ರಿಗೆ 6,000 ಖರ್ಚು ಮಾಡ್ತಾನೆ, ಎಡ್ತೀರಿ 2,000 ಕೊಡ್ತಾನೆ, ಇನ್ 4,000 ಇವ್ರಿಗೆ ಉಳ್ಕೋಬೇಕು. ಇದು ಒಂದ್ ಸರ್ಕಾರ. ಅದೇ ನಾವ್ ಹೇಳೋದು, ಇವ್ರಂತ ಸರ್ಕಾರ ಇನ್ ಪ್ರಪಂಚದಲ್ಲೇ ಇಲ್ಲ ಅಂತ ಹೇಳ್ತೀವಿ. ಈ ಸಲ ನಿಮ್ ಓಟ್ ಯಾರಿಗೆ? ಬಿಜೆಪಿಗೆ. ಕುಮಾರಣ್ಣಂಗೆ. ಚಿತ್ರಕೂಟಕ್ಕೆ. ಕುಮಾರಣ್ಣಂಗೆ. ಕುಮಾರಣ್ಣ ಕೆಲಸ ಮಾಡ್ತಾರಾ? ಮಾಡೇ ಮಾಡ್ತಾರೆ. ಸ್ಟಾರ್ ಚಂದ್ರ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ಅವ್ನ್ ಯಾರು ಅಂತಾನೆ ಗೊತ್ತಿಲ್ಲ. ಅವ್ರು ಯಾರು ಅಂತಾನೆ ಗೊತ್ತಿಲ್ಲ. ಅವ್ನ್ ಯಾರು ಅಂತ ಗೊತ್ತಿದ್ರೆ ತಾನೆ ಊಟ ಹಾಕೋಕೆ. ಅವ್ನ ಎಲ್ಲ ಇದ್ದನ್ನ ಕರ್ಕೊಂಡ್ ಬಂದ್ಬಿಟ್ಟು ಇಲ್ಲಿ ಬೆರ್ಕೆ ಆಟ ಆಡ್ತಾವ್ರೆ. ಮತ್ತೆ ಸ್ಟಾರ್ ಚಂದ್ರ ಗುತ್ತಿಗೆದಾರನ್ನ ಕರ್ಕೊಂಡ್ಬಿಟ್ಟು ಮಂಡ್ಯದಲ್ಲಿ ಕೆಲಸ ಮಾಡ್ತಾನ. ನಿಮ್ ಓಟು ಕುಮಾರಣ್ಣಂಗೆ. ಮೈತ್ರಿಕೂಟ ಬಿಜೆಪಿ ಮೈತ್ರಿಕೂಟದವ್ರಿಗೆ ಓಟು ಕುಮಾರಣ್ಣನ ಗೆಲ್ತಾರೆ. ಅಣ್ಣ ನಮಸ್ತೆ. ಈ ಸಲ ನಿಮ್ಮ ಓಟ್ ಯಾರ್ಗಣ? ನಮ್ ಕುಮಾರಣ್ಣ ಅವ್ರಿಗೆ. ಕುಮಾರಸ್ವಾಮಿ ಅವ್ರಿಗಣ. ಕೆಲಸ ಮಾಡ್ತಾರೆ ಅಣ್ಣ. ಕುಮಾರಸ್ವಾಮಿ ಇಲ್ದ ಹೋದ್ರಣ ರೈತರುಗಳು ಸದೈತಾರ ಅಣ್ಣ. ಕುಮಾರಸ್ವಾಮಿ ಬಂದ್ರೆ ರೈತರು ಅಣ್ಣ. ಈ ಸಲ ಸ್ಟಾರ್ ಚಂದ್ರ ಯಾರು ಗೊತ್ತಿಲ್ಲ. ಯಾವ್ದೋ ಬಂದು ಇಲ್ಲೇ ಕರ್ಕೊಂಡ್ಬಂದು ಮಂಡ್ಯಕ್ಕೆ ಚಂದ್ರ ಅಂತ ಓಟ್ ಯಾರು ಕುಮಾರಣ್ಣಂಗೆ ಓಟು. ಕುಮಾರ ಇದ್ರೆ ಭೂಮಿ ಭಾರ ಹೇಳ್ತದೆ. ಕುಮಾರಣ್ಣ ಇಲ್ಲ. ಎಷ್ಟು ಅಂತರದಲ್ಲಿ ಕುಮಾರಣ್ಣ ಗೆಲ್ತಾರೆ? 1.5 ಲಕ್ಷ ಬರ್ತಾರೆ. ಕುಮಾರಣ್ಣಂಗೆ. ಸ್ಟಾರ್ ಚಂದ್ರ ಅವ್ರ ಬಗ್ಗೆ ಏನ್ ಹೇಳ್ತೀವಿ? ಸ್ಟಾರ್ ಚಂದ್ರ ಬಗ್ಗೆ ಅವ್ರಿಗೆ ಗೊತ್ತೇ ಇರಲಿಲ್ಲ. ಈಗ 2 ತಿಂಗಳಿಂದ ಬಂದ್ಬಿಟ್ರೆ ಅವ್ನ ಮಂಡ್ಯದಲ್ಲಿ ಈಗ ನಮ್ಮ ಮಾರ್ಕೆಟ್ ಅಲ್ಲಿ ಕೇಳಿ ನೀವು ಸ್ಟಾರ್ ಚಂದ್ರ ಯಾರು ಅಂತ 10 ಜನ ಕೇಳಿ, ಅದ್ರಲ್ಲಿ ಒಬ್ಬನ್ ಗೊತ್ತಿಲ್ಲ. ಇನ್ನು 9 ಜನಕ್ಕೆ ಸ್ಟಾರ್ ಚಂದ್ರ ಯಾರು ಅಂತಲೇ ಗೊತ್ತಿಲ್ಲ. ಅವ್ನ್ ಕಟ್ಕೊಂಡು ಏನ್ ಮಾಡ್ತೀರಾ? ಕಟ್ಕೊಂಡು ಕುಮಾರಸ್ವಾಮಿ ಅಂತಲೇ ಹೇಳ್ಬೇಕು. ಇನ್ನು ಕುಮಾರಸ್ವಾಮಿ ಸ್ವಲ್ಪ ಬಿಟ್ಬಿಟ್ಟಿರಾ? ಅವ್ನು ಯಾವತ್ತಿರೋ ಮಂಡ್ಯದ ಮಗನೇ ಕುಮಾರಸ್ವಾಮಿ. ಮಂಡ್ಯದಲ್ಲಿ ಹಾಸನದನ್ನ ಇರ್ಬೋದು, ಅದನ್ನ ಮಂಡ್ಯಕ್ಕೆ ಸೀಮಿತ. ಅವ್ನು ಮಾಡಿರೋ ಕೊಡುಗೆ ಬೇರೆ ಯಾರು ಕೊಡ್ತಾರೆ? ಸ್ಟಾರ್ ಚಂದ್ರ ಇವತ್ತು ಬರ್ತಾನೆ, ನಾಳೆ ಹೋಯ್ತಾನೆ, ದುಡ್ಡು ಐತೆ ಅಂತ. 2 ತಿಂಗಳು ಮೊದ್ಲೇ ನಮ್ಮ ಮಾರ್ಕೆಟ್ ಸರ್ವೆ ಮಾಡ್ಕೊ ಬನ್ನಿ. ಮಾರ್ಕೆಟ್ ಅಲ್ಲಿ ಯಾರು 90 ಜನ ಗೊತ್ತು ಅಂತ ಕೇಳ್ಕೊ ಬನ್ನಿ. ನೋಡುವ ಸ್ಟಾರ್ ಚಂದ್ರ ಯಾರು ಅಂತ ಕೇಳಿ. 10 ಜನನ್ ಕೇಳಿ, ಜನಕ್ಕೆ ಯಾರಿಗಾರ ಸ್ಟಾರ್ ಚಂದ್ರ ಅಂತ ಗೊತ್ತು? ಈಗ ನೆನ್ನೆ ಮನೆಯಿಂದ ಬಂದು ಕಾಂಗ್ರೆಸ್ ನಿಂತ್ಕೊಬಿಟ್ಟು ಅವನೇನು ಸ್ಟಾರ್ ಚಂದ್ರ ಅಂತಂದ್ರೆ ಕುಮಾರಣ್ಣ ಕಾಲದಿಂದ ಬಿಟ್ಬಿಡಕಾಯ್ತದ? ಹೇಳಿ. ಮತ ಕುಮಾರಣ್ಣಂಗೆ. ಕುಮಾರಣ್ಣಂಗೆ ಮತ ನಮ್ದೇನಿದ್ರು ಕುಮಾರಣ್ಣಂಗೆ. ನಾವು ಕುಮಾರಣ್ಣನ್ ನೋಡಿ ಮತ ಕೊಡುದಿಲ್ಲ. ಮೋದಿಯವ್ರು ನೋಡಿ ಮತ ಕೊಡ್ತೀವಿ. ಗ್ಯಾರಂಟಿ ಮೋದಿಯವರೇ ಬರುದು. ಮೋದಿಯವ್ರಿಗೆ ಓಟು. ಈ ಸಲ ಮತ ಕುಮಾರಣ್ಣಗೆ. ಹೇಳೋದೇನಿಲ್ಲ ಸರ್, ಹೇಳ್ಬಾರ್ದಾವೆಲ್ಲ ರಾಜಕೀಯವಾಗಿ. ಕುಮಾರಣ್ಣ ಗೆಲ್ತಾರೆ. ಅಣ್ಣ ನಿಮ್ ಪ್ರಕಾರ ಯಾರು ಗೆಲ್ತಾರ ಈ ಸಲ? ಕುಮಾರಣ್ಣವರೇ ಗೆಲ್ಲುದು. ಸರ್ ಕಾಂಗ್ರೆಸ್ಗೆ. ಸ್ಟಾರ್ ಚಂದ್ರ ಕೆಲಸ ಮಾಡ್ತಾರೆ. ಮಾಡುವ ಒಂದೇನೋ ಹೊಸ ಮುಖ ಕೊಡೋಣ, ಒಂದ್ಸರಿ ಚಾನ್ಸ್ ನೋಡೋಣ. ಎಲ್ಲಾರು ನೋಡಿದೀವಿ, ಯಾರು ಮಂಡ್ಯದಲ್ಲಿ ಅಭಿವೃದ್ಧಿ ಮಾಡಿಲ್ಲ. ಹೊಸ ಮುಖ ಅಂತ ಬಂದರೆ ಹೊಸೊಬ್ರಿಗೆ ಚಾನ್ಸ್ ಕೊಟ್ರೆ ಏನೋ ಮಾಡ್ಬೋದೇನೋ ಅಂತ ಅಷ್ಟೇ. ಹೋದ್ ಸಲ ಗೆದ್ದಂತ MP ಸುಮಲತಾ ಅವ್ರ ಕೆಲಸ ಮಾಡಿದಾರ ಮಂಡ್ಯ? ಅಲ್ಲ, ನಾವು ಹೋದ್ಸರಿ MP ಆಗಿದ್ದು ಏನು ಕೆಲಸ ಅವರು ನಮ್ಮ ಆಸೆಗೆ ತಣ್ಣೀರ್ ಹಚ್ಚಿದ್ದಾರೆ. ಅವ್ರೇನು ಕೆಲಸ ಮಾಡಿಲ್ಲ. ಈಗ ತೋರ್ಸುವಂತದ್ ಏನು ಇಲ್ಲ ಮಂಡ್ಯದೊಳಗಡೆ. ಆದ್ರಿಂದ ಈ ಸರಿ ಹೊಸಬ್ರು ಬಂದಿದ್ದಾರೆ, ಒಂದ್ಸರಿ ಚಾನ್ಸ್ ಕೊಟ್ಟು ನೋಡೋಣ ಏನ್ ಮಾಡ್ಬೋದು ಅಂತ. ಥ್ಯಾಂಕ್ಸ್. ಅಣ್ಣ ನಮಸ್ತೆ. ಈ ಸಲ ನಿಮ್ ಓಟ್ ಯಾರ್ಗಣ? ನಾವು ಮಾಮೂಲಿ ಕಾಂಗ್ರೆಸ್. ಕೆಲಸ ಮಾಡ್ತಾರೆ ಅಭ್ಯರ್ಥಿ ಈ ಸಲ? ಮಾಡ್ತಾರೆ. ಹೌದು. ಹೋದ್ ಸಲ ಗೆದ್ದಂತ ಅಭ್ಯರ್ಥಿ ಅವ್ರ ಬಗ್ಗೆ ಹೇಳ್ತೀರಾ? ಅಲ್ಪ ಸ್ವಲ್ಪ ಮಾಡಿದಾರೆ ಅಷ್ಟೇ, ಏನಂತ ಇಲ್ಲ. ನಮ್ಗೆ ರೈತ ಸಂಘ ಪುಟ್ಟಣ ಇದಾರೆ, ಆತರ ನಾವು ಮಾಡೋದು. ಕುಮಾರಸ್ವಾಮಿ ಇರೋದ್ರಿಂದ ಪ್ರತಿಯೊಬ್ರು ಓಟ್ ಹಾಕ್ತಾರ. ಯಾಕೆಂದ್ರೆ ಆ ಯಪ್ಪ ಮುಖ್ಯಮಂತ್ರಿ ಆಗ್ಬೇಕು, ದೇಶಕ್ಕೆ ಮೋದಿ ಪ್ರಧಾನಿ ಆಗ್ಬೇಕು. ಹಂಗಾರೆ ದೇಶ ಧ್ರುವಾಗಿರ್ಬೇಕು. ಯಾವ ಮುಖ್ಯಮಂತ್ರಿ ಮಾಡಿ 16,000 ಕೋಟಿ ಸಾಲ ಮನ್ನಾ ಮಾಡಿರೋದು ಕುಮಾರಸ್ವಾಮಿ. ಯಾವ ರೈತರಿಗೆ ಮನ್ನಾ ಮಾಡಿಲ್ಲ ಯಾವ ಮುಖ್ಯಮಂತ್ರಿ ಇದುವರೆಗೂ. ಆದ್ರಿಂದ ಕುಮಾರಸ್ವಾಮಿನೇ ಮುಖ್ಯಮಂತ್ರಿ ಆಗ್ಬೇಕು. ಈ ಸತಿ MP ಅವರೇ ಆಗ್ಬೇಕು. ಸರ್ ಪಕ್ಕ ಕುಮಾರಸ್ವಾಮಿ. ಕುಮಾರಣ್ಣಂಗೆ ಕೆಲಸ ಮಾಡ್ತಾರೆ. ಸ್ಟಾರ್ ಚಂದ್ರ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ಸ್ಟಾರ್ ಅವ್ರು ಯಾರೋ ಗೊತ್ತಿಲ್ದಾಗಿರೋ ವ್ಯಕ್ತಿ ಯಾವ್ದೋ ಊರಿಂದ ಬಂದು ಮಂಡ್ಯ ಜಿಲ್ಲೆಯಲ್ಲಿ ನಿಂತ್ಕೊಂಡು ಮಾಡ್ತೀನಿ ಅನ್ನೋದು ತುಂಬಾ ಅಪರಾಧ. ಅವರು ಇವತ್ತೇನ್ ಖರ್ಚು ಮಾಡ್ಬೋದು ಅಷ್ಟೇ ಹೊರತು ಅವರು ಶೀಟ್ ಅಂದು ತಗೊಳಕ್ ಆಗಲ್ಲ. ಹಾಲಿ ಸಂಸದರು ಕೆಲಸ ಮಾಡಿದಾರೆ ಸುಮಲತಾ ಅವರು? ಸುಮಾರು ಒಂದು ಲೆಕ್ಕಾಚಾರಕ್ಕೆ ಒಂದು ಮೀಡಿಯಂ ಆಗಿ ಮಾಡಿದ್ದಾರೆ. ಅದು ಅವ್ರಿಗೂ ಗೊತ್ತು ಹೊರತು ಬೇರೆ ಯಾರಿಗೂ ಗೊತ್ತಿಲ್ಲ. ಅಂದ್ರೆ ಅವರು ಅಣ್ಣ ಅವ್ರು ಮಾಡಿದ್ದಾರೆ ಹೊರತು
ಮಾಡಿದಾರೆ ಅಂತ ಗೊತ್ತು.